ನ್ಯೂಸ್ ಕನ್ನಡಗೆ ಸ್ವಾಗತ. ಹಸಿ ಕಸವನ್ನು ಸಂಸ್ಕರಿಸಿ ಸಾವಯವ ಗೊಬ್ಬರ ಮಾರಾಟಕ್ಕೆ ಪ್ರತಿ ಕೆಜಿಗೆ 5 ರು ನಿಗದಿ. ಲಕ್ಷ್ಮೀದೇವಮ್ಮ ರಮೇಶ್, ಕೋಲಾರ. ನಗರಸಭೆ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಸಂಸ್ಕರಣೆ ಮಾಡಿ ತಯಾರಿಸುವ ಸಾವಯವ ಗೊಬ್ಬರವನ್ನು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮಾರಾಟ ಮಾಡಲು ಪ್ರತಿ ಕೆಜಿ 5 ರುರಂತೆ ದರವನ್ನು ನಿಗದಿಪಡಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ತಿಳಿಸಿದರು. ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹಸಿ ಕಸವನ್ನು ಸಾವಯವ ಗೊಬ್ಬರ ಮಾಡಿ ಮಾರಾಟ ಮಾಡಲು ತೀರ್ಮಾನಿಸಿದ್ದು, ಸಾರ್ವಜನಿಕರು ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ನಗರಸಭೆ ಸ್ವಚ್ಛತೆಯ ವಾಹನಗಳಿಗೆ ನೀಡಬೇಕು ಎಂದು ಮನವಿ ಮಾಡಿದರು. ಕೋಲಾರ ನಗರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಇದರ ಪೂರಕವಾಗಿ ಜನತೆ ನಗರಸಭೆಯೊಂದಿಗೆ ಕೈ ಜೋಡಿಸಿ ಕಸವನ್ನು ಎಲ್ಲೆಂದರಲ್ಲಿ ಬೀಸಾಡದೆ ಸ್ವಚ್ಛತೆಯ ಗಾಡಿಗಳಿಗೆ ನೀಡಬೇಕು. ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆ ನೀಡಿದ್ದು, ಎಲ್ಲ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ. ಕಸವನ್ನು ಸಿಕ್ಕಲ್ಲಿ ಬೀಸಾಡಿದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಗರಸಭೆ ಕಡೆಯಿಂದ ನ್ಯಾಯಾಲಯದಲ್ಲಿ ನಡೆಸಲಾಗುವ ಕೇಸುಗಳಿಗೆ ಹೊಸ ವಕೀಲರನ್ನು ನೇಮಿಸಲು ತೀರ್ಮಾನಿಸಲಾಗಿದೆ. ಆಶ್ರಯ ಸಮಿತಿಯಿಂದ ಈ ಬದಲಾವಣೆಯ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ನಗರದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ನಾಯಿಗಳನ್ನು ಹಿಡಿದು ಸಂತಾನಹರಣ ಮಾಡಲು ಬೀದಿ ನಾಯಿಗಳನ್ನು ಹಿಡಿಯುವ ಕಾರ್ಯಕ್ಕಾಗಿ ಟೆಂಡರ್ ಅನ್ನು ಕರೆಯಲು ಸಮ್ಮತಿ ನೀಡಲಾಗಿದೆ ಎಂದರು. ನಗರಸಭೆಯಲ್ಲಿ ದಲ್ಲಾಳಿಗಳ ಕಾಟ ಮಿತಿ ಮೀರಿದೆ ಎಂದು ದೂರುಗಳು ಹೆಚ್ಚಾಗಿ ಬಂದಿದೆ. ಈ ವಿಷಯ ಕುರಿತಂತೆ ಚರ್ಚಿಸಿದ್ದು, ದಲ್ಲಾಳಿಗಳ ವಿರುದ್ಧ ದೂರು ನೀಡಲು ನಿರ್ಧರಿಸಲಾಗಿದೆ. ಮಳೆಯ ಕಾಲ ಶುರುವಾಗಲಿದ್ದು, ರಾಜಕಾಲುವೆ ಸೇರಿದಂತೆ ಚರಂಡಿಗಳ ಸ್ವಚ್ಛತೆ ನಡೆಸಲಾಗುವುದು. ನಗರದ ಅಭಿವೃದ್ಧಿಯ ನನ್ನ ಮುಖ್ಯ ಉದ್ದೇಶವಾಗಿದ್ದು, ಈಗಾಗಲೇ ಅನೇಕ ಜನಪರ ಕಾರ್ಯಗಳನ್ನು ನನ್ನ ಅವಧಿಯಲ್ಲಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ನನ್ನ ಅವಧಿಯಲ್ಲಿ ನಗರದ ಶಕ್ತಿದೇವತೆ ಶ್ರೀ ಕೋಲಾರಮ್ಮ ತಾಯಿಯ ರಥಬೀದಿಗೆ ಹೊಸ ರೂಪ ನೀಡಿದ್ದು, ರಾಜಬೀದಿಯಂತೆ ಕಂಗೊಳಿಸುತ್ತಿದೆ. ಈ ಕಾರ್ಯದಿಂದ ನನಗೆ ಆತ್ಮತೃಪ್ತಿ ದೊರಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ, ನಗರ ಸ್ಥಾಯಿ ಸಮಿತಿ ಅಧ್ಯಕ್ಷ, ನಗರಸಭೆ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿ. ನಮಸ್ತೆ. ಇವತ್ತು ಕೋಲಾರ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನ ನಡೆಸಿದ್ದೀವಿ. ಎಲ್ಲ ಸದಸ್ಯರು ಒಂದು ಒಳ್ಳೆ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಸಭೆಯಲ್ಲಿ ಏನಂತಂದ್ರೆ, ಈ ಕಸದ ಬಗ್ಗೆ ಸ್ವಲ್ಪ ಚರ್ಚೆ ಆಯ್ತು. ಕ್ಲೀನಿಂಗ್ ಎಲ್ಲ ವಾರ್ಡಲ್ಲೂ ಕ್ಲೀನಿಂಗ್ ಆಗ್ತಿಲ್ಲ ಅನ್ನೋದು ಸದಸ್ಯರೆಲ್ಲರೂ ಕಂಪ್ಲೇಂಟ್ ಮಾಡಿದ್ರು. ಹಂಗಾಗಿ ನಮ್ಮ ಪೌರಾಯುಕ್ತರು, ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಸೆಗ್ರಿಗೇಷನ್ ಆಗ್ತಾ ಇದೆ. ಒಂದ್ ಕಡೆ ಡ್ರೈನೇಜ್ ಕ್ಲೀನ್ ಇಲ್ಲ ಅನ್ನೋ ಒಂದು ಮಾಹಿತಿ ಕೊಟ್ರು. ಅದನ್ನು ಒಂದೊಂದಾಗಿ ಕ್ಲೀನ್ ಮಾಡ್ತೀವಿ. ಏನ್ ಸೆಗ್ರಿಗೇಷನ್ ಆಗ್ತಾ ಇರೋ ಕಸ ಅಲ್ಲಿ ಹೋಗ್ತಾ ಇದೆ, ಆ ಕಸನ ನಾವು ಹಸಿ ಕಸನ ಗೊಬ್ಬರ ಮಾಡಿ ನಾವು ರೈತರಿಗೆ ಮಾರಾಟ ಮಾಡೋದು. ಒಂದು ಮಳಿಗೆನೂ ಓಪನ್ ಆಗಿದೆ. ಅದರದ್ದು ದರ ನಿಗದಿ ಮಾಡೋದೊಂದು ಮಾಹಿತಿ ವಿಷಯ ಚರ್ಚೆ ಆಯ್ತು. ಅದು ಒಳ್ಳೆ ರೀತಿಯಲ್ಲೆಲ್ಲ ನಮ್ಮ ಸದಸ್ಯರಿಗೆ ಒಪ್ಪಿಗೆ ನೀಡಿ ಎಲ್ಲ ನಿಗದಿ ಮಾಡಿದ ದರ ನಿಗದಿ ಮಾಡೋದಾಗ್ಲಿ, ಮತ್ತೆ ನಮ್ಮ ಆಶ್ರಯ ಸಮಿತಿದು ಏನು ಜಾಗಗಳಿದೆಯೋ ಅದ್ರ ಬಗ್ಗೆ ಚರ್ಚೆ ಆಯ್ತು. ಅದು ಯಾವ್ಯಾವ್ದು ನಮ್ದು ಕೋರ್ಟ್ ಕೇಸಲ್ಲಿ ಇದೆಯೋ, ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನೆಲ್ಲಾನು ನಾವು ಒಂದೊಂದಾಗಿ ಲಾಯರ್ಸ್ಗೆ ಗಮನಕ್ಕೆ ತಂದು ಎಲ್ಲ ನಾವು ನಮ್ಮ ಸದಸ್ಯರೆಲ್ಲ ಸದಸ್ಯರ ಸಮ್ಮುಖದಲ್ಲಿ ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಲಾಯರ್ನ ಚೇಂಜ್ ಮಾಡೋದಾಗ್ಲಿ, ಏನು ನಾವು ಆಶ್ರಯ ಸಮಿತಿ ಜಾಗದಲ್ಲಿ ಏನಕ್ಕೋಸ್ಕರ ನಾವು ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಆಶ್ರಯ ಸಮಿತಿ ಜಾಗದಲ್ಲಿ ನಾವು ಕ್ಲಿಯರ್ನೆಸ್ ಮಾಡಿ ರೈತರಿಗೆ ನಾವು ಬಡವರಿಗೆ ನಿವೇಶನಕ್ಕೆ ಲಂಚ ಇದು ಮಾಡ್ಬೇಕು ಅಂತ ಒಳ್ಳೆ ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ವಿ. ಅದು ಮೊನ್ನೆ ತಾನೇ MLA ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಮೀಟಿಂಗ್ ನಡೆಯಿತು. ಆ ಅಧ್ಯಕ್ಷತೆಯಲ್ಲಿ ನಡೆದಂತಂದ್ರೆ ರೆಜಲ್ಯೂಷನ್ ಮಾಡ್ಕೊಂಡು 5 ಎಕರೆ ಜಾಗದಲ್ಲಿ 2 ಎಕರೆ ಹಾಸ್ಪಿಟಲ್ ಕೊಡೋದು, ಇನ್ನು 3 ಎಕರೆ ನಮ್ಮ ಪೌರ ಕಾರ್ಮಿಕರಿಗೆ 84 ಮನೆ ಕೊಡೋ ಪ್ರಾವಿಷನ್ ಇತ್ತು. ಅದಕ್ಕೆ ನಾವು ರೆಜಲ್ಯೂಷನ್ ಆಗಿದೆ. MLA ಅವರು ರೆಜಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ನಾವು DC ಕಳಿಸಿ ಅದು ಅಪ್ರೂವಲ್ ಮಾಡಿ 84 ಮನೆ ಕಟ್ಟುವಂತ ವ್ಯವಸ್ಥೆ ನಾವು ನಮ್ಮ ನಗರಸಭೆ ಕಡೆಯಿಂದ ಮಾಡ್ತೀವಿ. ಕಟ್ಟೋಕೆ ನಾವು ಗುದ್ಲಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಅವಧಿಯಲ್ಲಿ ಅದನ್ನ ಮಾಡ್ತೀವಿ. ಮಿಕ್ಕ ಜಾಗ ಏನಿದೆಯೋ ಅದನ್ನ ನಮ್ಮ ಉದ್ದೇಶ, ಮೈನ್ ಇಂಟೆನ್ಷನ್ ನಮ್ದಿಷ್ಟೇ. ನಮ್ಮ ಅವಧಿಯಲ್ಲಿ ಯಾವ್ದು ಕ್ಲಿಯರ್ನೆಸ್ ಜಾಗ ಇದೆಯೋ ನಮ್ಮ ನಗರಸಭೆಗೆ ಸೇರಿರೋ ಜಾಗ ಕ್ಲಿಯರ್ ಏನಿದೆಯೋ ಅದನ್ನ ನಾವು
ಆಶ್ರಯ ಸಮಿತಿ ಮೀಟಿಂಗ್ ಅಲ್ಲಿ ಇಟ್ಕೊಂಡು ರೆಜುಲೇಷನ್ ಮಾಡಿಸ್ಕೊಂಡು ಅದು ರೈತರಿಗೆ ಅದು ಬಡವರಿಗೆ ಹಂಚುವಂತ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು ಉದ್ದೇಶ ತುಂಬಾ ಇದೆ. ನಮ್ಮ ಎಲ್ಲಾ ಸದಸ್ಯರು ಅದಕ್ಕೆ ಸಹಕರಿಸಿದ್ದಾರೆ. ನಮ್ಮ 35 ಜನ ಸದಸ್ಯರದ್ದು ಒಂದು ಜವಾಬ್ದಾರಿ ಇದೆ. ಎಲ್ರು ಈ ಒಂದು ಕಾರ್ಯಕ್ಕೆ ಜೊತೆಗೂಡಿ ಎಲ್ರು ಮಾಡೋಣ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಈ ದಳ್ಳಾಳಿಗಳದ್ದು ಅಂತ ಒಂದ್ ಸ್ವಲ್ಪ ಚರ್ಚೆ ಬಂತು ಖಾತೆಗಳ ವಿಚಾರದಲ್ಲಿ. ಅದಕ್ಕೆ ದಳ್ಳಾಳಿಗಳು ಯಾರಿದಾನೋ ಅವ್ನ ಐಡೆಂಟಿಫೈ ಮಾಡಿ ಇಂಥವ್ರೆ ಅಂತ ನಮ್ಗೆ ಯಾರಾದ್ರೂ ಮಾಹಿತಿ ಡೈಲಿ ಯಾರಾದ್ರೂ ಒಬ್ರು ಅವ್ರನ್ನ ನೋಡಿ ಇಂಥವ್ರು ದಳ್ಳಾಳಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಬೇಕು ಅಂತಾನೆ ಆಫೀಸಲ್ಲಿ ಬೆಳಗಿಂದ ಸಂಜೆವರೆಗೂ ಸುತ್ತಾಡ್ತಾರೆ ಅಂತ ನಮ್ ಗಮನಕ್ಕೆ ಬಂದಿದ್ದಾರೆ, ನಾವು ಕಂಪ್ಲೇಂಟ್ ಮಾಡೋ ಒಂದು ಕೆಲಸ ಮಾಡ್ತೀವಿ. ಇನ್ನೇನು ವಿಷಯ ಅಂತಂದ್ರೆ ಬರೀ ಕ್ಲೀನಿಂಗ್ ಜಾಸ್ತಿ ಆಯ್ತು ಇವತ್ತು ಚರ್ಚೆ. ಯಾಕೆ ಅಂತಂದ್ರೆ ಇವಾಗ ಸೆಗ್ರಿಗೇಷನ್ ಅಂತ ಆಗಿರೋದಕ್ಕೆ ಡ್ರೈನೇಜ್ ತೆಗಿಯಕ್ ಆಗ್ತಿಲ್ಲ. ಹಂಗಾಗಿ ಎಲ್ಲಾ ವಾರ್ಡ್ಗಳಲ್ಲೂ ಡ್ರೈನೇಜ್ ಕಂಪ್ಲೇಂಟ್ ಇದೆ. ಎಲ್ಲಾ ವಾರ್ಡ್ಗಳಲ್ಲೂ ಡ್ರೈನೇಜ್ ಒಂದೊಂದಾಗಿ ತೆಗಿತಾ ಇದ್ದೀವಿ. ಎಲ್ಲಾನು ಸುಗಮವಾಗಿ ಆಯ್ತು ಸರ್. ಸಭೆ ಯಾವ್ದು ತೊಂದರೆ ಇಲ್ಲ. ಎಲ್ಲಾ ಸದಸ್ಯರು ನಮ್ಗೆ ಸಾಮಾನ್ಯ ಸಭೆಗೆ ಸಹಕರಿಸಿದ್ರು. ಇಷ್ಟ ಆಯ್ತು ಸರ್ ಸಭೆ. ನಾವು ನಮ್ ಲ್ಯಾಂಡ್ ಫಿಲ್ ಸೆಟಲ್ ಆಗ್ತಾ ಇದೀವಿ ಸರ್. ಕಸ ನಾವು ಮನೆಯಿಂದನೇ ನಮ್ಗೆ ವಿಂಗಡಣೆ ಮಾಡಿ ಕೊಟ್ರೆ ನಾವು ಕಸ ಅವ್ರು ಹಾಕೋದ್ ಜಾಗ ಅಲ್ಲ ಸರ್, ನಮ್ಮವ್ರು ಹಾಕಕ್ಕೆ ಇವಾಗ ಮೂಲದಲ್ಲೇ ಇವಾಗ ಮನೆಯಿಂದನೇ ನಾವು ಕಸ ಇವಾಗ ಯಾರು ಪಬ್ಲಿಕ್ ಆಗ್ಲಿ ಮೂಲದಲ್ಲೇ ಕಸ ವಿಂಗಡಣೆ ಮಾಡಿ ಕೊಟ್ರೆ ನಮ್ಮವ್ರು ಅಲ್ಲಿ ಇಲ್ಲಿ ಕಸ ಎಸೆಯೋ ಪ್ರಾಬ್ಲಮ್ ಇರಲ್ಲ. ನಾವು ಹಸಿ ಕಸನೆಲ್ಲ ಗೊಬ್ಬರ ಮಾಡ್ತೀವಿ, ಪ್ಲಾಸ್ಟಿಕ್ ಏನಿದೆ ಅದನ್ನ ಬೇಲಿಂಗ್ ಮಾಡ್ಕೊಂಡು ಅದನ್ನು ಮಾರಾಟ ಮಾಡ್ತೀವಿ. ಅದರಿಂದ ನಮ್ಗೆ ದುಡ್ಡು ಬರುತ್ತೆ ನಗರಸಭೆಗೆ. ಸರ್ ಅದನ್ನ ನಾವು ತುಂಬಾ ಸಲ ಇವಾಗ ಇವರು ಬಂದಿದ್ದಾರೆ ಡಿ ಸಿ ಆಫೀಸ್ ಕಡೆಯಿಂದ ಒಂದ್ 21 ಜನ ಅಂತ ಮೊಬಲೈಸರ್ಸ್ ಕಳ್ಸಿದ್ದಾರೆ. ಅವ್ರನ್ನ ಕರ್ಕೊಂಡು ನಾವು ವಾರ್ಡ್ ವಿಸಿಟ್ ಮಾಡ್ತಿದ್ವಿ ಸರ್. ಒಂದೇ ಸರಿ ಅಂತ ಇದು ಆಗಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ ಸರ್. ಆಗತ್ತೆ, ಸ್ವಲ್ಪ ಟೈಮ್ ತಗೊಳತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಜನನು ಇದನ್ನ ಅರ್ತ್ಕೋಬೇಕು. ಇವಾಗ ಜನ ಅವರು ಸರ್ ಒಂದು ನಿಮಿಷ, ಇವಾಗ ಇಲ್ಲಿ ಪಿಜಿಗಳು ಎಲ್ಲಿದೆ ಹುಡುಗಿರ್ಗೆ ಎಲ್ಲಿದೆ ಆಸ್ತಿ ಮನೆಗಳು ಕೊಟ್ಟಿದ್ರೆ ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ. ಅದನ್ನ ನಾವು ಮೀಟಿಂಗ್ ಅಲ್ಲೂ ಚರ್ಚೆ ಆಗಿದೆ ಇವತ್ತು. ಅದು ಪಿಜಿ ಎಲ್ಲಿ ನಡೆಸಿದಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಸರ್. ಅಲ್ಲಿ ನೋಟಿಸ್ ಕೊಟ್ಟಿದೀವಿ ಅಂತಂದ್ರೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗುತ್ತೆ ಕಸ. ಡೈಲಿ ನಮ್ಗೆ ರೋಡ್ಗೆ ಎಸಿತಿರೋದು ಪಿಜಿಗಳವರು. ಈ ಮನೆಗಳಲ್ಲಿ ಸ್ವಲ್ಪ ಬೇಗ ಎದ್ದೇಳಲ್ಲ, ಲೇಟ್ ಆಗಿ ಅಂತವ್ರು ತಂದು ರೋಡ್ಗೆ ಎಸಿತಾ ಇದಾರೆ. ಡೈಲಿ ನಮ್ ಕಸದ ಗಾಡಿ ಏನು ಹೋಗಲ್ಲ. ಇವಾಗ ನಮ್ದು ಕಂಪ್ಲೇಂಟ್ಸ್ ಇದೆ ಸರ್. ನಮ್ಮಲ್ಲೂ ಪ್ರಾಬ್ಲಮ್ ಇದ್ದಿದ್ದು ನಾವು ಕ್ಲಿಯರ್ ಮಾಡಿದೀವಿ ಹೋಗಿ. ನಮ್ಮ ಕಸದ ಗಾಡಿ ಹೋಗಲ್ಲ ಅಂತ ಪಬ್ಲಿಕ್ ಕಂಪ್ಲೇಂಟ್ ಬಂದಿತ್ತು. ನಾವೇ ಹೋಗಿದೀವಿ. ನಮ್ ಕಮಿಷನರ್ ಆಗ್ಲಿ, ನಾವು ಹೆಲ್ತ್ ಇನ್ಸ್ಪೆಕ್ಟರ್ಸ್, ನಮ್ಮ ಮೊಬಲೈಸರ್ಸ್ ಏನು 21 ಜನನ್ ಕೊಟ್ಟಿದ್ದಾರೆ, ಅವ್ರ ಜೊತೆ ನಾವು ವಾರ್ಡಲ್ಲಿ ಸಂದಿಗೂ ಹೋಗಿದೀವಿ. ಎಲ್ಲಿ ಕಂಪ್ಲೇಂಟ್ಸ್ ಇದೆಯಾ ಅಂತಂದ್ರೆ ನಮ್ ಗಾಡಿ ಬರಲ್ಲ ಅಂತ ಎಲ್ಲಿ ಹೇಳ್ತಾರೋ ಅಲ್ಲೆಲ್ಲ ನಾವು ಕರ್ಕೊಂಡು ಹೋಗಿದೀವಿ. ನೆಕ್ಸ್ಟ್ ಇಂದ ಎಲ್ಲಿ ಸಣ್ಣ ಸಂಧಿ ಇದ್ರೂ ಗಾಡಿ ಹೋಗ್ಬೇಕು, ಅಲ್ಲಿ ಕಸ ತಗೋಬೇಕು ಅಂತ ನಾವು ಅವ್ರಿಗೆ ಸೂಚನೆ ಕೊಟ್ಟಿದೀವಿ. ಹಂಗಾಗಿ ನೆಕ್ಸ್ಟ್ ಇವಾಗ ನಮ್ ಕಡೆಯಿಂದ ಕ್ಲಿಯರ್ ಆದ್ರೆ ಅವರು ನಮ್ ಕಸ ಕೊಡ್ತಾರೆ ಸರ್. ಮೊದ್ಲು ನಮ್ದು ನಮ್ಮ ಆಫೀಸ್ ಕಡೆಯಿಂದ ನಮ್ದು ತಪ್ಪಿತ್ತು. ಹಂಗಾಗಿ ನಾವು ಅದನ್ನ ಸರಿ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಇವಾಗ ಇದು ರೆಕಾರ್ಡಿಂಗ್ ತರ ಬರುತ್ತೆ ಸರ್. ಕಸದ ಬಗ್ಗೆ ಒಂದು ಆಡಿಯೋ ಬರುತ್ತಲ್ಲ, ಆಡಿಯೋ ಹಾಕೊಂಡ್ ಬರ್ತಾರೆ. ಅದನ್ನ ಹೇಳಿದೀವಿ. ಇವಾಗ ಯಾರಾದ್ರೂ ಒಂದೆರಡು ಗಾಡಿ ಆಡಿಯೋ ಇಲ್ಲ ಅಂತಂದ್ರೆ ದಯವಿಟ್ಟು ಆಡಿಯೋ ಹಾಕೊಂಡ್ ಹೋಗಿ ಜನಕ್ಕೆ ಗೊತ್ತಾಗ್ಲಿ. ಗೊತ್ತಿಲ್ಲ ಅಂತಂದ್ರೆ ಕಸ ತರಲ್ಲ ಅವರು. ಯಾವ್ದೋ ಗಾಡಿ ಹೋಗ್ತಿದೆ ಅಂತ ಸುಮ್ನೆ ಆಗ್ಬಿಡ್ತಾರೆ. ಪ್ರತಿಯೊಂದು ಕಂಪಲ್ಸರಿ ಆಡಿಯೋ ಇರ್ಲೇಬೇಕು ಅಂತ ನಾವು ಸೂಚನೆ ಕೊಟ್ಟಿದೀವಿ. ಅದ್ ಹಾಕೊಂಡ್ ಬರ್ತಾರೆ. ಆದ್ರೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ತೀವಿ. ಆದ್ರೆ ಎಲ್ರು ಸಹಕರಿಸ್ಬೇಕು. ನಮ್ಗೆ ಪಬ್ಲಿಕ್ ಸಹಕರಿಸ್ಬೇಕು, ಎಲ್ರು ಸಹಕರಿಸ್ಬೇಕು. ಪಬ್ಲಿಕ್ ದಯವಿಟ್ಟು ಯಾರು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಯಾರು ದಯವಿಟ್ಟು ಕಸನ ರೋಡ್ಗೆ ಎಸಿಬೇಡಿ. ಅದ್ ಏನಿದೆ ನಮ್ಮ ಗಾಡಿ ಬರುತ್ತೆ, ನಮ್ ಗಾಡಿಗೆ ಕೊಡಿ, ಕಸ ವಿಂಗಡಣೆ ಮಾಡಿ ಕೊಡಿ. ನಿಮ್ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ ಕಸನು ಬರುತ್ತೆ. ಆ ಕಸದಿಂದ ನಾವು ಉಪಯೋಗನೂ ಪಡ್ಕೋಬಹುದು. ನಮ್ ಹೆಲ್ತ್ ಚೆನ್ನಾಗಿರುತ್ತಲ್ಲ. ನಾವು ಇವಾಗ ಸ್ಕೂಲ್ಸ್ಗೆ ಹೋಗ್ತಾ ಇದೀವಿ ಸರ್. ಅದಕ್ಕೆ ಸರ್ ಅಷ್ಟೇ. ಒಂದೊಂದು ಇವಾಗ 2 ವಾರ್ಡ್ ಮುಗ್ದಿದೆ. ಮನೆಗೂ ಹೋಗಿ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸ್ತಾ ಇದೀವಿ. ಇನ್ನ ಎಲ್ಲಾ ವಾರ್ಡ್ಗಳಿಗೂ ನಾವು ಹೋಗೋ ವ್ಯವಸ್ಥೆ ಇದೆ. ಎಲ್ಲಾ ವಾರ್ಡ್ಗೂ ಹೋಗ್ತೀವಿ ಸರ್. ನಾವ್ ಎಲ್ಲಾ ವಾರ್ಡ್ಗೂ ಹೋಗಿ ಎಲ್ರಿಗೂ ಮನ್ಸಲ್ಲಿ ಎಲ್ಲಾರ್ಗು ಅರಿವು ಮೂಡಿಸ್ತೀವಿ. ಎಲ್ರು ಅದನ್ನ ಅರ್ತ್ಕೊಂಡು ದಯವಿಟ್ಟು ಎಲ್ರು ಸಹಕರಿಸ್ಬೇಕು. ಏನು ಅಂತಂದ್ರೆ ಇವಾಗ ಕಸ ತಂದು ರೋಡ್ಗೆ ಎಸಿತಾನೆ ಇದ್ರೆ ನಾವು ಎಷ್ಟು ಅಂತ ಕ್ಲೀನ್ ಮಾಡ್ತಾನೆ ಇರೋದು ಸರ್. ಮತ್ತೆ ನಗರಸಭೆ ಕ್ಲೀನ್ ಮಾಡಿಲ್ಲ, ಕಸದ ರಾಶಿಗಳಿದೆ ಅಂತ ಎಲ್ಲ ದಯವಿಟ್ಟು ಮಾಧ್ಯಮ ಮಿತ್ರರು ಅಷ್ಟೇ ಎಲ್ರು ಫೋಟೋ ತೆಗೆದು ಮೀಡಿಯಾಗಳಲ್ಲಿ ಪೇಪರ್ ಅಲ್ಲಿ ಹಾಕ್ತಾರೆ. ಆದ್ರೆ ಜನಗಳು ಯಾರು ಸಹಕರಿಸ್ತಿಲ್ಲ. ನಮ್ಗೆ ಜನಗಳು ಸಹಕರಿಸ್ಬೇಕು. ಇದೊಂದು ಜನಗಳು ಸಹಕರಿಸ್ಬೇಕು. ನಾವು ಕೆಲಸ ಮಾಡ್ತಿದ್ವಿ. ಎಲ್ರು ಮಾಡಿದ್ರೆ ಸರ್ ನಮ್ ಕೋಲಾರ ಕ್ಲೀನ್ ಆಗೋದು. ಎಲ್ರು ಒಟ್ಟಾಗಿದ್ರೆ ತಾನೇ ಕ್ಲೀನ್ ಆಗೋದು. ದಯವಿಟ್ಟು ಎಲ್ರು ಸಹಕರಿಸಿ ಅಂತ ಈ ಒಂದು ಮಾಧ್ಯಮದ ಮೂಲಕ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಸರ್. ಕ್ಯಾಮ್ರಾಗ್ಲಿ ಇವಾಗ ಬ್ಲಾಕ್ ಸ್ಪಾಟ್ಸ್ ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲ ಕ್ಲಿಯರ್ ಮಾಡಿಸಿ ತುಂಬಾ ಕಡೆ ಕ್ಯಾಮ್ರಾಗ್ಲು ಹಾಕಿದೀವಿ. ಕೆಲವುಗಡೆ ಏನ್ ಮಾಡ್ತಾರೆ ಸರ್, ಪಾಪ ಪಬ್ಲಿಕ್ ಕೆಲವುಗಡೆ ತುಂಬಾ ಸಹಕರಿಸ್ತಾ ಇರ್ತಾರೆ. ಅವ್ರ ಏನ್ ಮಾಡ್ತಿದಾರೆ ಅಂದ್ರೆ ಬ್ಲಾಕ್ ಸ್ಪಾಟ್ಸ್ ಖಾಲಿ ಮಾಡ್ಬಿಟ್ಟು ಪೆಂಡಲ್ ಹಾಕೊಂಡು ಅವರೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ವಾರ್ಡ್ಗಳಲ್ಲಿ ಅದೇ ತರ ನಮ್ಗೆ ಸಹಕರಿಸ್ಬಿಟ್ರೆ ಕಸನೇ ಇರಲ್ಲ ಸರ್ ಕೋಲಾರಲ್ಲಿ.
ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ, ಯಾರು ಕಸ ಅಲ್ಲಿ ಹಾಕ್ತಾರೋ 5,000 ನಮ್ಮಲ್ಲೂ ಮಾಡ್ತೀವಿ ಸರ್. ಜಿಲ್ಲಾಧಿಕಾರಿಗಳು ಆಲ್ರೆಡಿ ಇವಾಗ್ಲೇ ಸೂಚನೆ ಕೊಟ್ಟಿದ್ದಾರೆ, ಕಸ ಹಾಕರೆ ದಂಡ ಅಂತ. ನಾವು ಮಾಡ್ತೀವಿ ಸರ್ ಆ ಕೆಲಸ. ಅದಕ್ಕೆ ನಾವು ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಸ್ಟೆಪ್ ಬೈ ಸ್ಟೆಪ್ ತಗೊಂಡು ನಾವು ದಂಡ ಹಾಕೋ ಕಾರ್ಯ ಮಾಡೋದು. ಅದಕ್ಕೆ ನಾವು ಇವಾಗ ಇದು ಕ್ಯಾಮ್ರಾಗಳು ಅಳವಡಿಸಿದೀವಿ. ಕ್ಯಾಮ್ರಾಗಳು ಮೀರಿ ಅವ್ರು ಹಾಕಿದ್ದಾರೆ ಅಂತಂದ್ರೆ ದಯವಿಟ್ಟು ನಾವು ಅವ್ರು ಸಹಕರಿಸಿಲ್ಲ ಅಂದ್ರೆ ನಾವು ದಂಡ ಹಾಕುವಂತ ಕೆಲಸ ಮಾಡ್ತೀವಿ ಸರ್.